ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಂತಂದ್ರೆ, ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ, ಈಗ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಆದಷ್ಟು ನಮಗೆ ತಿಳ್ಕೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ. ಮನೆಯಲ್ಲೇ ಆಗುವಂಥ ಅನುಕೂಲಗಳೇನು, ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಅನುಕೂಲಗಳೇನು, ಅದರಿಂದ ಆಗುವಂಥ ಅನಾನುಕೂಲಗಳೇನು, ಇದಿಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿ, ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಒಂದಷ್ಟು ಹೆಣ್ಮಕ್ಳಿಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿ ಒಂದು ಮೋಟಿವೇಶನ್ ಆಗಿ ನಾವು ಕೆಲಸನ ಮಾಡ್ಬೋದು, ಯಾಕಾಗಲ್ಲ ಮನೆಯಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗೋದಲ್ಲದೆ ನನಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದಷ್ಟು ಜನಕ್ಕೆ ಇದರಿಂದ ಒಳ್ಳೆಯದಾದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ವಿಡಿಯೋನ ಶುರು ಮಾಡೋಣ. ಈಗ ನಾನು ಮನೆಯಲ್ಲೇ ಟೈಲರಿಂಗ್ ಕೆಲಸನ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಸುಮಾರು ಜನ ಹೆಣ್ಮಕ್ಳಿಗೆ ಇದೊಂದು ಹೊರ್ಗಡೆ ಎಲ್ಲ ಕಳಿಸೋದಕ್ಕೆ ಇಷ್ಟಪಡಲ್ಲ. ಹೊರ್ಗಡೆ ಅವರು ಬೆಳೆದಂಥ ವಾತಾವರಣ ಇರ್ಬೋದು. ಈಗ ಎಲ್ಲ ಮಕ್ಕಳು ಹೊರಗಡೆ ಹೋಗಿ ಫೇಸ್ ಮಾಡ್ತೀನಿ ಅಷ್ಟು ಧೈರ್ಯವಂತರಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಹೊರಗಡೆನೇ ಹೋಗಿ ದುಡಿಬೇಕು ಅಂತ ಏನಿಲ್ಲ, ಮನೇಲೇ ಕೂತ್ಕೊಂಡು ಯಾಕೆ ನಾವು ಮಾಡಬಾರ್ದು? ಕಲ್ತಿರುವಂಥ ವಿದ್ಯೆನ ನಾವು ಕಲ್ತಿಲ್ಲ ಅಂತಂದಾಗ ನಾವು ಹೊಸ್ದಾಗಿ ಕಲಿತು ನಾವು ಅದೆಲ್ಲನೂ ನಾವು ಮಾಡೋಕ್ಕೆ ಆಗಲ್ಲ ಅಂತ ಕೆಲವರು ಸುಮ್ಮನೆ ಆಗ್ಬೋದು. ಕಲ್ತಿರುವಂಥ ವಿದ್ಯೆನ ಸುಮ್ಮನೆ ವೇಸ್ಟ್ ಆಗೋಕ್ಕೆ ಬಿಡದಂತೆ ನಾವು ಯಾಕೆ ಮನೆಯಲ್ಲೇ ಮಾಡಬಾರ್ದು? ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಮಾಡೋದ್ರಿಂದ ಆಗುವಂಥ ಅನುಕೂಲಗಳೇನಂತಂದರೆ, ಈಗ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಒಂದು ಬಾಡಿಗೆ ಕಟ್ಟಬೇಕು ಅನ್ನುವಂಥದ್ದು ಇರೋದಿಲ್ಲ. ಮೇಯ್ನಾಗಿ ಈಗ ಹೊರ್ಗಡೆ ಮಾಡಿದ್ರೆ ನಮ್ಗೆ ಅವೆಲ್ಲ ಕಾಸ್ಟ್ ಬೀಳುತ್ತೆ. ನಾವು ಮನೆಯಲ್ಲೇ ಮಾಡೋದ್ರಿಂದ ನಾವು ಬಾಡಿಗೆ ಕಟ್ಟಬೇಕಂತ ಏನಿಲ್ಲ. ಒಂದು ಲೈಟ್ ಬಿಲ್ ಇರ್ಬೋದು. ಒಂದು ಲೈಟ್ ಬಿಲ್ ಅಂತಂದಾಗ ನಾವು ಮನೆಗೆ ಆಲ್ರೆಡಿ ಅದೆಲ್ಲ ನಮ್ಮ ಖರ್ಚಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದರಿಂದ ಅದು ಎಕ್ಸ್ಟ್ರಾ ಅಂತ ಏನು ನಮಗೆ ಅನಿಸೋದಿಲ್ಲ. ಅದೊಂದಾಯಿತು. ಈಗ ನಾವು ಮನೆಯಲ್ಲೇ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ, ನಮ್ಮ ಮಕ್ಕಳೇನಿದ್ದಾರೆ ಅವರ ವಿದ್ಯಾಭ್ಯಾಸ ಆಗ್ಬೋದು, ಅವರು ಹೇಗೆ ಅವರು ಓದ್ತಿದ್ದಾರೆ ಅಂತ ನೋಡ್ಕೋಬೋದು. ಅವ್ರ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮನೆಯಲ್ಲೇ ಇದ್ದರೆ. ಇಲ್ಲ ನಾವು ಹೊರ್ಗಡೆನೇ ಹೋಗ್ತಿದ್ದೀವಿ ಅಂತಂದಾಗ ಏನಾಗುತ್ತೆ, ನಾವು ಅಷ್ಟು ಟೈಮ್ಗೆ ನಾವು ಹೊರಗಡೆ ಹೋಗಲೇಬೇಕು, ವಿಧಿ ಇಲ್ಲ ಅಂತ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ. ಅವರು ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತಲ್ಲ, ತಗೊತಾರೆ. ಆದರೆ ಅಲ್ಲಿ ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಮನೆಯಲ್ಲಿರುವಂಥವರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ ಅವಕಾಶ ಇರುತ್ತೆ. ಮನೆಯಲ್ಲೇ ಇರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ ಏನು ಮಾಡ್ತಿಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸಿಕ್ಕಿರುತ್ತೆ, ನೋಡ್ಕೋತಾ ಇರ್ತೀವಿ. ಇದೊಂದು ಬೆನಿಫಿಟ್ ಆಗುತ್ತೆ. ಮಕ್ಕಳು ಊಟ ತಿಂಡಿ ಆಗ್ಬೋದು. ಈಗ ನಾವು ಕೆಲ್ಸಕ್ಕೆ ಹೋಗ್ತಿದ್ದೀವಿ, ಹೊರಗಡೆ ಹೋಗ್ತಿದ್ದೀವಿ ಅಂತಂದಾಗ ನಾವು ಎಲ್ಲನೂ ರೆಡಿ ಮಾಡಿ ಇಟ್ಟು ಹೋಗ್ಬೇಕಾಗಿರುತ್ತೆ. ಆದರೆ ನಾವು ಮನೆಯಲ್ಲೇ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಊಟ ಬಡಿಸೋದಕ್ಕೆ ಬರ್ಬೋದು. ಎಲ್ಲನೂ ನಾವು ಅಲ್ಲೇ ಇದ್ಕೊಂಡು ನಾವು ನೋಡ್ಕೋಬೋದು. ಅದು ಒಂದು ಬೆನಿಫಿಟ್ ಆಗುತ್ತೆ. ಜೊತೆಗೆ ಇನ್ನೂ ಈಗ ಬೆನಿಫಿಟ್ ಅಂದರೆ, ಒಂದು ಹಬ್ಬ ಬಂತು, ಒಂದು ಫಂಕ್ಷನ್ ಬಂತು ಅಂತಂದಾಗ ನಾವು ಅದ್ರ ಕೆಲಸನ ನಾವು ಹಿಂದಿನ ದಿವಸ ಮಾಡ್ಕೋಬೋದು ಅಥವಾ ಮುಂದಿನ ದಿವಸ ಮಾಡ್ಕೋಬೋದು. ಯಾಕೆಂದರೆ ಕಂಟ್ರೋಲ್ ನಮ್ಮ ಹತ್ರನೇ ಇದೆ. ನಾವೇ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಈಗ ಮೊದಲೇ ಹೇಳ್ದಂಗೆ ನಾವೇನು ಮನೆಗೆ ಬಾಡಿಗೆ ಕಟ್ಟಬೇಕಾಗಿರೋದಿಲ್ಲ. ನಮಗೆ ಒಂದಷ್ಟು ಈಗ ಒಂದು ಲೇಬರ್ಗೆ ಚಾರ್ಜ್ ಕೊಡಬೇಕು ಅನ್ನುವಂಥದ್ದು ಏನಿರೋದಿಲ್ಲ. ಎಲ್ಲ ನಮ್ಮ ಹ್ಯಾಂಡ್ ಓವರಲ್ಲೇ ಇರೋದ್ರಿಂದ ಏನಾಗುತ್ತೆ, ಇವತ್ತಿಲ್ಲ ನಾಳೆ ಮಾಡ್ಬೋದು ಹಾಗಂತಂದ್ಬಿಟ್ಟು ಕೆಲವರು ಸೋಮಾರಿತನ ಮಾಡಿದ್ರೆ ಆಗೋದಿಲ್ಲ. ಇವತ್ತೇ ಮುಗಿಸಿದ್ರೆ ಒಳ್ಳೆಯದು. ಏನು ಟೈಮ್ ಇಲ್ಲ, ಅಕಸ್ಮಾತ್ ಒಂದು ಕಡೆ ಹೋಗ್ಬೇಕಾಗಿ ಬಂತು, ಈಗ ಫಂಕ್ಷನ್ ಬೀಳ್ತವೆ ಅಂತಂದಾಗ ನಾವು ಅವರು ಫಂಕ್ಷನ್ಗೆ ಹೋದರೆ ಅಷ್ಟೇ ಜನಗಳು ನಮ್ಮ ಫಂಕ್ಷನ್ಗೆ ಬರೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಜನಗಳಿಗೂ ಫಂಕ್ಷನ್ಗಳ್ನು ಅಟೆಂಡ್ ಮಾಡೋದಿರುತ್ತೆ. ಎಲ್ಲ ಸುಮಾರು ಇದನ್ನೇ ಹೇಳಿದ್ದು ಜವಾಬ್ದಾರಿಗಳು. ಅದರಲ್ಲೂ ಒಂದು ಗೃಹಿಣಿ ಅಂತಂದಮೇಲೆ ಮನೆಯಲ್ಲಿ ಎಲ್ಲ ಥರದ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಇಂಥ ಟೈಮಲ್ಲಿ ನಾವು ಮನೆಯಲ್ಲೇ ವರ್ಕ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಒಂದು ಮದುವೆ ಫಂಕ್ಷನ್ ಅಂತ ಇಟ್ಕೊಳ್ಳಿ, ಮದುವೆ ಫಂಕ್ಷನ್ಗೆ ಹೋಗ್ಬೋದು, ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರೆ ಏನು ಟೈಮು ಅಲ್ಲಿ ಸ್ಪೆಂಡ್ ಮಾಡಿರ್ತೀವಲ್ಲ ಅದನ್ನು ನಾವು ಇಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಸ್ಟಿಚ್ ಮಾಡ್ಬೋದು. ಅಥವಾ ನೈಟ್ ಟೈಮಲ್ಲಿ ನಾವು ಈಗ ಹಬ್ಬಗಳಲ್ಲಿ ನೈಟ್ ಟೈಮಲ್ಲಿ ನಿದ್ದೆ ಮಾಡಬೇಕು. ಆದರೆ ಹಬ್ಬಗಳ ಟೈಮಲ್ಲಿ
ಒಂದು ಮದುವೆಗಳು ಸೀಸನ್ ಬಂದಾಗ ನಮಗೆ ಎಲ್ಲ ಟೈಮನ್ನು ನಾವು ನಿದ್ದೆ ಟೈಮು ಇದು ಊಟದ ಟೈಮು ಅಂತೆಲ್ಲ ಇದು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ನಿದ್ದೆನೂ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಕೆಲಸನೂ ಆಗಬೇಕು ಅಂದಾಗ ನಾವು ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ಫಂಕ್ಷನ್ ಅಟೆಂಡ್ ಇರ್ಬೋದು, ಇನ್ನೊಂದು ಏನೋ ಮತ್ತೊಂದು ಜವಾಬ್ದಾರಿಗಳು ಏನೇನೋ ಇರ್ತವೆ. ಇವೆಲ್ಲನೂ ನಿಭಾಯಿಸ್ಕೊಂಡು ನಾವು ಮನೆಯಲ್ಲೇ ಮಾಡೋದ್ರಿಂದ ಆಗುವಂಥ ಇದು ಅನುಕೂಲಗಳು ಅಂತ ನಾನು ಹೇಳ್ತೀನಿ. ಮನೆ ಜವಾಬ್ದಾರಿಯನ್ನು ಒಂದು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಅದಕ್ಕೋಸ್ಕರ ಹಿಂದಿನ ಕಾಲದಿಂದನೂ ಅದೇ ರೀತಿ ಮಾಡಿರೋದು. ಹೆಣ್ಮಕ್ಳು ಮನೆಯಲ್ಲೇ ಇದ್ದರೆ ಮನೆಯಲ್ಲಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ. ಈಗ ಆ ಥರ ಏನಿಲ್ಲ, ಮನೆ ಮತ್ತು ಹೊರಗಡೆ ಎರಡನ್ನೂ ನಿಭಾಯಿಸ್ಕೊಂಡು ಹೋಗುವಷ್ಟು ಶಕ್ತಿ ಹೆಣ್ಮಕ್ಳಿಗಿದೆ. ಆದರೆ ಅಲ್ಲಿ ಇಲ್ಲಿ ಮನೆ ಸಪೋರ್ಟ್ ಬೇಕಾಗತ್ತೆ. ಇದಕ್ಕೆ ಮೇನಾಗಿ ಮನೆಯವರ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಹೊರಗಡೆ ಮತ್ತು ಮನೆ ಒಳಗಡೆ ಎರಡು ಕಡೆ ನಿಭಾಯಿಸುವಷ್ಟು ಶಕ್ತಿ ಹೆಣ್ಮಕ್ಳಿಗೆ ಖಂಡಿತ ಇದೆ. ನಿಭಾಯಿಸ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿರುವಂಥವ್ರು ಅದ್ರ ಜೊತೆಗೆ ಸ್ವಲ್ಪ ಕೈ ಜೋಡಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಭಾಯಿಸ್ಕೊಂಡು ಹೋಗುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀನಿ. ಮತ್ತು ಇದೆಲ್ಲನೂ ನಿಭಾಯಿಸ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಮನೆ ಕೆಲಸನ ನೋಡ್ಕೊಂಡು ಜೊತೆಗೆ ನಮ್ಮ ಎಷ್ಟು ಸ್ಟಾರ್ಟಿಂಗ್ ಅಂದ್ಕೊಂಡಿರ್ತೀವಿ ನಾವು ಒಂದಷ್ಟು ನಮ್ಮ ಖರ್ಚಿಗಾಗುವಷ್ಟು ನಾವು ಸ್ಟಿಚ್ ಮಾಡಿದ್ರೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಬಿಸ್ನೆಸ್ಸನ್ನು ಶುರು ಮಾಡಿರ್ತೀವಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ಒಂದು ಏನೇ ಆದ್ರೂ ಚಿಕ್ಕದಾಗಿ ಒಂದು ಸಸಿ ನೆಟ್ಟರೆ ಅದು ಮುಂದೆ ಮರ ಆಗಿ ಅದ್ರ ಫಲ ಕೊಡುತ್ತೆ ನೋಡಿ. ಅದೇ ರೀತಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಎಲ್ಲ ಝೀರೋಯಿಂದನೇ ಪ್ರಾರಂಭ ಮಾಡೋದು. ಯಾರು ಏನು 1000 ಕೋಟಿ ಅಂತೆಲ್ಲ ಪ್ರಾರಂಭ ಮಾಡೋದಕ್ಕಾಗಲ್ಲ. ಒಂದು ಜೀರೋಯಿಂದ ಶುರುವಾದರೆ ಆ ಜೀರೋ ಎಲ್ಲನೂ ಕರ್ಕೊಂಡೋಗ್ಬಿಡತ್ತೆ. ಅದೇ ರೀತಿ ನಾವು ಅಂದ್ಕೊಳ್ಳೋದು ಏನೋ 1-2 ಬ್ಲೌಸ್ ಹೊಡ್ಕೊಂಡ್ರೆ ಸಾಕಾಗತ್ತೆ, ಬುಡಿ ಮನೇಲಿ ಇತ್ಕೊಂಡು ನಾವು ಮಾಡ್ಕೊಳ್ಳೋದಲ್ವ ಇಷ್ಟು ಕೆಲಸನ ಅಂತ ಅಂದ್ಕೊಂಡಿರ್ತೀವಿ. ಹೋಗ್ತಾ 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 ಏನಾಗುತ್ತೆ, ಒಬ್ಬರಿಂದ ಒಬ್ರಿಗೆ ಅದು ಏನು ಅಡ್ವರ್ಟೈಸ್ ಥರ ಏನಾಗುತ್ತೆ, ಇದು ಎಲ್ಲ ಹೊಲಿಸಿದ್ರಿ ಅಂತ ಕೇಳಿದಾಗ ಅವ್ರು ಹೇಳಿರ್ತಾರೆ ಇಂಥ ಜಾಗದಲ್ಲಿ ಅಂತ. ಅವ್ರಿಗೂ ಇಷ್ಟ ಆದರೆ ಅವ್ರ ಕಡೆಯಿಂದ ಒಂದಷ್ಟು ಜನ ಈ ರೀತಿ ಎಲ್ಲ ಬಂದು ಈ ಬಿಸ್ನೆಸ್ ಏನಿದೆ ಇನ್ಕ್ರೀಸ್ ಆಗುವಂಥದ್ದು ಜಾಸ್ತಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಹೇಳಿದ್ನಲ್ಲ ನಾನು ಇದು ನಮ್ಮ ಜವಾಬ್ದಾರಿಗಳು ಅಂತ, ಅದನ್ನೆಲ್ಲನೂ ನಿಭಾಯಿಸ್ಕೊಂಡು ನಾವು ಅವ್ರನ್ನ ಬೇಡ ಅನ್ನೋಕ್ಕೂ ಆಗದಂತೆ ಆ ರೀತಿ ಆದಾಗ ಅವಾಗಂತೂ ತುಂಬಾ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ರಿಸ್ಕ್ ಆದ್ರೂ ನಮ್ಮ ಕೆಲಸ ಇನ್ಕ್ರೀಸ್ ಆಗ್ತಿದೆಯಲ್ಲ ಅಂತ ಖುಷಿ ಪಟ್ಕೊಂಡು ಏನು ಮಾಡಬೇಕಾಗ ಬೆಳಿಗ್ಗೆ ಏಳುವಂಥದ್ದು ಬೇಗ ಎದ್ದು ನೈಟ್ ಟೈಮಲ್ಲಿ ಆದಷ್ಟು ಕೆಲಸನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ನಿದ್ದೆ ಟೈಮಲ್ಲಿ ನಿದ್ದೆ ಖಂಡಿತ ಮಾಡಲೇಬೇಕಾಗತ್ತೆ. ಒಂದು 12 ಗಂಟೆ ಅಷ್ಟು ಲಾಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸತಿ ನೀವು ನಂಬಲ್ಲ, ಮಧ್ಯರಾತ್ರಿವರೆಗೂ ಹೊಲ್ದಿರುವಂಥದ್ದಿದೆ. ಯಾಕೆಂದರೆ ಅದು ಸೀಸನು ಏನೂ ಮಾಡೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಕೆಲಸನ ಮಾಡಲೇಬೇಕಾಗತ್ತೆ. ಹಾಗೆ ಈ ರೀತಿ ಎಲ್ಲ ನಮಗೆ ಮನೆಯಲ್ಲಿರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಮತ್ತು ಗೆಸ್ಟ್ಗಳು ಬರ್ತಾ ಇರ್ತಾರೆ ನೋಡಿ, ಬರೋರು ಹೋಗೋರು, ಈ ರೀತಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಾವು ಒಂದು ಹೊರಗಡೆ ಕೆಲಸಕ್ಕೆ ಹೋಗಿದ್ದೀವಿ ಅಂತಂದಾಗ ಮನೆಯಲ್ಲಿ ಅವ್ರಿಗೊಂದು ಊಟ ತಿಂಡಿ ಆಗಿರ್ಬೋದು, ಅವ್ರಿಗೆ ಎಲ್ಲ ಈಗ ಒಂದು ಮನೆಯಲ್ಲೇ ಒಬ್ಬರು ಅಜ್ಜಿ ಇದ್ದಾರೆ ಅಂತಂದಾಗ, ಒಂದು ವಯಸ್ಸಾದವ್ರು ಇದ್ದಾರೆ ಅಂತಂದಾಗ, ಅವರು ತಾತ ಅಜ್ಜಿ ಯಾರ್ಯಾರು ಆಗಿರ್ಬೋದು, ವಯಸ್ಸಾದವ್ರು ಇದ್ದಾರೆ ಅಂದಾಗ ಅವ್ರನ್ನೂ ನೋಡ್ಕೋಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಈ ಮನೆ ಕೆಲಸ ಮಾಡುವಾಗ ಅವ್ರನ್ನೂ ನಿಭಾಯಿಸ್ಕೊಂಡು ಅವರನ್ನು ನೋಡಿಕೊಂಡು ಅವ್ರ ವ್ಯವಸ್ಥೆ ಏನಿದೆ ಎಲ್ಲನೂ ನೋಡ್ಕೊಂಡು ನಾವು ಎಲ್ಲನೂ ಮುಂದುವರಿಸ್ಕೊಂಡು ಹೋಗ್ಬೋದು. ಇಷ್ಟಿಷ್ಟು ನಾವು ಮನೆಯಲ್ಲೇ ಇರೋದ್ರಿಂದ, ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಕೆಲಸನೂ ಆಗುತ್ತೆ, ನಮ್ಮ ಕೆಲಸನೂ ಆಗುತ್ತೆ, ಮತ್ತು ಮನೆಯಲ್ಲಿ ಇರುವಂಥ ನಮ್ಮ ಏನು ದಿನಚರಿ ಕೆಲಸಗಳು ಆಗುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಆರ್ಥಿಕವಾಗೂ ಆಗ್ಬೋದು. ನಾವು ಹೊರಗಡೆ ಹೋಗಿ ಮಾಡೋದ್ರಿಂದ ಬಾಡಿಗೆ ಅನ್ನುವಂಥದ್ದು ಇರುತ್ತೆ, ಇವೆಲ್ಲ ಇರುತ್ತೆ. ಇವೆಲ್ಲ ಏನಿಲ್ದಿರ ಆದಷ್ಟೆಲ್ಲ ಆದಾಯನೇ ಆಗುತ್ತೆ, ಒಳ್ಳೆ ಬೆನಿಫಿಟ್ ಸಿಗತ್ತೆ ನಮಗೆ ಈ ಕೆಲಸದಿಂದ, ನಾವು ಮನೆಯಲ್ಲೇ ಮಾಡೋದ್ರಿಂದ. ಈಗ ಅದರಿಂದ ಆಗುವಂಥ ಅನಾನುಕೂಲಗಳೇನು ಅಂತಂದರೆ, ಏನು ಮಾಡಬೇಕಂತಂದರೆ ಮನೆಯಲ್ಲೇ ಇರೋದ್ರಿಂದ ಒಂದು ಸತಿ ಈಗ ಹೊರ್ಗಡೆ ನಾವು ಹೋಗಿ ಒಂದು ಶಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ಏನಾಗುತ್ತೆ,
ಇವ್ರು ಏನು ಮಾಡ್ತಾರೆ, ಈಗ ಹೋಗಿದ್ದಾರೆ ಇನ್ನು ಬರೋದು ಸಂಜೆ ಅನ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ. ಈ ಮಕ್ಕಳಾದರೂ ಅಷ್ಟೇ ಏನು ಮಾಡ್ತವೆ, ಅಮ್ಮ ಅದು ಕೊಡು ಬಾ, ಅಮ್ಮ ಇದು ಕೊಡು ಬಾ, ಒಂದ್ಸತಿ ನೀರು ಕರೀತಾರೆ, ನೀರು ಕೊಡಿ ಬಾ ಅಮ್ಮ ಅಂತ, ಒಂದ್ಸತಿ ತಿಂಡಿ ಹಾಕೊಡಿ ಬಾ ಅಮ್ಮ ಅಂತ. ನಮ್ಗೇನೋ ಅರ್ಜೆಂಟ್ ಕೆಲಸ ಇರುತ್ತೆ, ಸ್ಟಿಚ್ ಮಾಡ್ಕೊತಾ ಕೂತಿರ್ತೀವಿ. ಹಬ್ಬಗಳಲ್ಲಿ ಇಷ್ಟೇ ಟೈಮ್ಗೆ ನಾವೀಗ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಎದ್ದೇಳಬೇಕು ಅಂತಂದರೆ ಇಂಥ ಟೈಮಲ್ಲಿ ಆಗೋದಿಲ್ಲ. ನಾವೇನು ಮಾಡಿರ್ತೀವಿ, ಬೇಗನೆ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ಒಂದು ಬ್ಲೌಸ್ ಮುಗಿಸ್ಬಿಡೋಣ ಅಂದ್ಕೊಂಡು ಹೋಗಿರ್ತೀವಿ. 16 ಸತಿ ಕರಿತಾ ಇರ್ತಾರೆ ಫ್ರೆಂಡ್ಸ್, ಬನ್ನಿ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತ. ಇವೆಲ್ಲ ಅನಾನುಕೂಲಗಳು ಮನೆಯಲ್ಲೇ ಮಾಡೋದ್ರಿಂದ ಜಾಸ್ತಿ. ಏನೋ ಒಂದು ತಿಂಡಿ ಟೈಮ್ಗೆ ಕರೆದು ತಿಂಡಿ ಹಾಕಿಸ್ಕೊಂಡ್ರೆ ಆಯಿತು, ತಿಂದರೆ ಅದ್ರ ಕೆಲಸ ಮುಗಿಸ್ಬಿಟ್ಟು ನಾವು ಹೋದರೆ ಆಯಿತು. ಈಗ ನಾವು ಹೋಗಿ ಆಗ್ತಾನೆ ತಿಂಡಿ ಹಾಕೊಟ್ಬಿಟ್ಟು ಹೋಗಿರ್ತೀವ, ಅಲ್ಲಿಂದ ಪುನಃ ಯಾರೋ ಬಂದರು ಅಂತ ಕರೀತಾರೆ, ಆಗ ಬರಬೇಕು, ಆಗ ಒಂದ್ಸತಿ ಎದ್ದೇಳಬೇಕು ಪುನಃ. ಅದ್ರ ಜೊತೆಗೆ ಏನಾಗುತ್ತೆ, ಈ ಕಸ್ಟಮರ್ ಬಟ್ಟೆ ಕೊಡೋದಕ್ಕೆ ಬರ್ತಾ ಇರ್ತಾರೆ, ತಗೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಇಂಥ ಕೆಲಸಗಳು ಕೊಡುವಾಗ ತಗೊಳ್ಳುವಾಗ ಒಂದಷ್ಟು ಅವ್ರ ಜೊತೆ ಮಾತಾಡುವಂಥದ್ದು ಟೈಮು. ಆ ರೀತಿಯಲ್ಲಾಗಿ ಇವೆಲ್ಲ ಜಾಸ್ತಿ ಅನಾನುಕೂಲಗಳು ಅಂತಂದರೆ ಮನೆಯಲ್ಲಿ ಮಾಡೋದ್ರಿಂದ. ಈಗ ಹೊರ್ಗಡೆ ಒಂದ್ಸತಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾವು ಹೊಟ್ಟೋದು ಅಂತಂದರೆ, ನಾವಿಲ್ಲ ಅಂತಂದಾಗ ನಿಜವಾಗ್ಲೂ ಕೆಲಸನ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊತಾರೆ. ಅದೊಂದು ಹೊರಗಡೆ ಹೋಗೋರಿಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈಗ ಮನೆಯಲ್ಲೇ ಇರೋದ್ರಿಂದ ಅದು ಕೊಡಿ ಇದು ಕೊಡಿ ಅಂತ ಕರೀತಾನೆ ಇರ್ತಾರೆ. ತುಂಬಾ ಚೆನ್ನಾಗಿ ಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದೆ, ಮನೆಯವ್ರ ಸಪೋರ್ಟ್ ಇದ್ದರೆ ಹೊರಗಡೆ ಆಗಲಿ ಮನೆ ಒಳಗಾಗಲಿ ನಾವು ಕೆಲಸನ ಮಾಡ್ಕೊಂಡು ಹೋಗ್ಬೋದು. ಈಗ ಕೆಲಸ ಇಲ್ಲದೆ ಇದ್ದಾಗ ನಾವು ಮನೆಯಲ್ಲಿ ಏನು ಎಕ್ಸ್ಟ್ರಾ ಕೆಲಸಗಳಿರ್ತವೆ ಅವೆಲ್ಲನೂ ಮಾಡ್ಕೊಂಡು ಹೋಗಿರ್ತೀವಿ. ಜಾಸ್ತಿ ಕೆಲಸ ಎನಿ ಟೈಮ್ ಸೀಸನ್ ಇರಲ್ಲ, ಎನಿ ಟೈಮು ಜಾಸ್ತಿ ಬಟ್ಟೆಗಳು ಜಾಸ್ತಿ ಏನೋ ನಾವು ಒಬ್ಬರು ಸ್ಟಿಚ್ ಮಾಡುವಷ್ಟು ಮಾಡ್ತಾ ಇರ್ತೀವಿ. ಈ ಹಬ್ಬದ ಸೀಸನ್ನು ಅಥವಾ ಮದುವೆ ಸೀಸನ್ ಅಂತ ಬಂದಾಗಷ್ಟೇ ನಮಗೆ ಜಾಸ್ತಿ ಬಟ್ಟೆಗಳು ಅನ್ನೋದು ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಮನೆಯವರು ಸಪೋರ್ಟ್ ಮಾಡಬೇಕು. ಯಾಕೆ ಅಂತಂದಾಗ, ಈಗ ಎಷ್ಟೊಂದು ಸತಿ ನಮ್ಮನ್ನು ಕರೆಯೋ ಬದಲು ಈಗ ಹೋಗಿ ಕೂತಿದ್ದಾರೆ, ಈಗ ಟೈಮ್ಗೆ ಏನು ಕೊಡಬೇಕು ಅಂಥ ಟೈಮಲ್ಲಿ ಕರೆದ್ರೆ ಓಕೆ. ಈಗ ಏನು ಕೆಲಸ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದಕ್ಕೂ ಬನ್ನಿ ಕೆಲಸ ಮಾಡಿಬಿಡಿ, ಅದು ಮಾಡಿ ಇದು ಮಾಡಿ ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಅವರು ಸಪೋರ್ಟನ್ನು ಕೊಡಬೇಕಾಗತ್ತೆ. ಈಗ ಬಟ್ಟೆಗಳಿದೆ ನಿನಗೆ ಸ್ಟಿಚ್ ಮಾಡ್ಕೋಬೇಕಲ್ವ, ಹೋಗಿ ಮಾಡ್ಕೊ, ಇದನ್ನು ನಾನು ನೋಡ್ಕೊತೀನಿ, ಇದು ಮಾಡ್ಕೊತೀನಿ ಅಂತಂದಾಗ ಅದಾಗತ್ತೆ. ಇದು ನಮ್ಮ ಮನೆಯಲ್ಲಿ ನಮ್ಗೆ ಚೆನ್ನಾಗಿ ಸಪೋರ್ಟ್ ಇದೆ. ಅದರಿಂದ ನಾವು ಅಷ್ಟು ವರ್ಷದಿಂದನೂ ಮನೆಯಲ್ಲೇ ಕೆಲಸನ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿದೆ. ನನಗೆ ಇದು ಜಾಸ್ತಿ ಏನೋ ಅನಾನುಕೂಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾವಾಗಲಾದರೂ ಫಂಕ್ಷನ್ನು ಬಿದ್ದುಬಿಟ್ಟು ಏನಾಗುತ್ತೆ ಅಂದರೆ ಅನಾನುಕೂಲಗಳು ಅಂತಂದಾಗ, ಈಗ ಹೊರಗಡೆ ಹೋಗ್ತಿದ್ದಾರೆ ಅಂತಂದಾಗ ಅವ್ರಿಗೆ ರಜೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅವ್ರನ್ನೇನು ಕನ್ಸಿಡರ್ ಮಾಡಲ್ಲ. ಯಾವುದೇ ಒಂದು ಫಂಕ್ಷನ್ಗಾದ್ರೂ ಹೋಗ್ಲಿ ಬಿಡು, ರಜಾ ಕೊಟ್ಟಿಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ, ಅವರು ಬ್ಯುಸಿ ಇದ್ದರು ಅಂತೆಲ್ಲ ಹೇಳ್ಬಿಡ್ತಾರೆ. ಈಗ ನಾವು ಮನೆಯಲ್ಲೇ ಮಾಡ್ತಾ ಇರೋದು, ಅವರಷ್ಟು ಕನ್ಸಿಡರ್ ಮಾಡಲ್ಲ. ಮನೆ ಕೆಲಸ ನಾವೇನೇ ಕೆಲಸ ಮಾಡ್ತಿದ್ರು ಅದು ಮನೆ ಕೆಲಸಕ್ಕೆ ಸೇರ್ಕೊಂಡ ರೀತಿ ಆಗೋಗಿರುತ್ತಲ್ಲ. ಆಗ ಏನು ಮಾಡ್ತಾರೆ ಅವರು, ಇವ್ರು ಬಂದಿಲ್ಲ ನೋಡಿ, ಇವ್ರು ಮನೇಲಿ ಇತ್ಕೊಂಡು ಇಂಥ ಫಂಕ್ಷನ್ಗೆ ಬಂದಿಲ್ಲ, ಮನೆಯವರು ಅಷ್ಟೇ ಹೋಗಿ ಬಂದ್ಬಿಡು ಈ ಫಂಕ್ಷನ್ಗೆ ಅಂತ. ಅಂಥ ಟೈಮಲ್ಲಿ ಏನಾಗುತ್ತೆ, ನಮಗೆ ಸೀಸನ್ ಇರುತ್ತೆ ಆ ಟೈಮಲ್ಲಿ. ಒಂದು ಹಬ್ಬ, ಈಗ ಒಂದು ಮದುವೆ ಕಾರ್ಯ, ಒಂದು ಏನೇ ಒಂದು ಕಾರ್ಯ ಆಗಬೇಕಾದ್ರೂ ಅದು ಒಳ್ಳೆ ದಿನದ ಸೀಸನಲ್ಲೇ ನಡೀತಾ ಇರುತ್ತೆ. ಒಳ್ಳೆ ದಿನದ ಸೀಸನ್ ಅಂದರೆ ನಮಗೆ ಹಬ್ಬ ಆಗಿರ್ಬೋದು ಅಥವಾ ಮದುವೆ ಫಂಕ್ಷನ್ ಆಗಿರ್ಬೋದು, ಆ ಸೀಸನಲ್ಲಿ ಬಟ್ಟೆಗಳು ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅವರು, ನೀ ಇಂಪಾರ್ಟೆಂಟ್ ಅನ್ನುವಂಥ ಫಂಕ್ಷನ್ಗೆ ಬೇಕಾದರೆ ನಾವೇ ಹೋಗಿ ಬರುವಂಥದ್ದು. ಸಪೋರ್ಟ್ ಅಂತಂದರೆ, ಈಗ ಒಂದು ಮದುವೆ ಫಂಕ್ಷನ್ ಇತ್ತು, ಅದಕ್ಕೆ ನೈಟ್ ಹೋಗಿ ಜೊತೆಲಿ ಕರ್ಕೊಂಡೋಗಿ, ಈಗ ದೂರ ಹೋಗುವಂಥದ್ದು ಇರುತ್ತೆ, ಜೊತೇಲಿ ಸಪೋರ್ಟ್ ಮಾಡಿ ಬನ್ನಿ ನೈಟ್ ಹೋಗಿ ಬಂದ್ಬಿಡೋಣ ಅಂತ ಕರ್ಕೊಂಡು ಹೋಗಿ ಬರುವಂಥದ್ದು ಮನೆಯವ್ರ ಸಪೋರ್ಟ್ ಇರಬೇಕು. ಆಗ ನಮಗೆ ಬೆಳಿಗ್ಗೆ ಟೈಮು ಸೇವ್ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಕೆಲಸನ ಆಗುತ್ತೆ. ಹಾಗೆ ಮನೆಯವರ ಸಪೋರ್ಟು ತುಂಬಾ ಮುಖ್ಯ. ಇದರಲ್ಲಿ ಮನೆಯವ್ರ ಸಪೋರ್ಟ್ ಇರಬೇಕಾಗತ್ತೆ. ಜೊತೆಗೆ ನಾನು ನೋಡಿದ್ದೀನಿ, ಮನೆಯಲ್ಲಿ ಎಷ್ಟೇ ಕೆಲಸ ಪಕ್ಕದಲ್ಲಿ ಟೈಲರ್, ನಮ್ಮ ಪಕ್ಕದಲ್ಲಿರುವಂಥ ಟೈಲರನ್ನೇ ನೋಡಿದ್ದೀನಿ. ಯಾಕೆಂದರೆ ಈ ತೊಂದರೆ ನನಗಂತೂ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅದರಿಂದ ನನ್ನ ಕೆಲಸ ಸಲೀಸಾಗಿ, ಏನು ಕಷ್ಟ ನನಗೆ ಮನೆಯಲ್ಲಿ ಮಾಡಿದ್ರೂ ಏನು ಅನಾನುಕೂಲ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಪಕ್ಕದಲ್ಲಿ ನೋಡಿ ಅನುಭವ ಆಗಿರುವಂಥದ್ದು. ಅವರು ಮನೆಯಲ್ಲಿ ಸ್ಟಿಚ್ ಮಾಡ್ಕೊತ, ಅವ್ರಿಗೂ ಅಷ್ಟೇ ಬಟ್ಟೆಗಳು ಚೆನ್ನಾಗಿ ಬರುತ್ತೆ, ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇರ್ತಾರೆ, ಮನೆ ಮಕ್ಕಳು ನೋಡ್ತಾ ಇರ್ತಾರೆ. ಅವರು ಜೊತೆಗೆ ಈ ಹಳ್ಳಿ ಅಂತಂದಮೇಲೆ ಹಸು ಕರು ಆ ರೀತಿ ಎಲ್ಲ ಇಟ್ಕೊಂಡಿದ್ದಾಗ ಅದನ್ನು ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಕೆಲಸನೂ ಅವರು ನೋಡ್ಕೊಳ್ಳುವಂಥಷ್ಟು
ಅವರು ಸಪೋರ್ಟ್ ಮಾಡಲ್ಲ. ಅಂಥ ಟೈಮಲ್ಲಿ ಅವ್ರು ಕೆಲಸ ಮಾಡುವಂಥ ರೀತಿ ನೋಡಿದಾಗಂತೂ ತುಂಬಾ ನೋಡೋರಿಗೆ ತುಂಬಾ ಹಿಂಸೆ ಆಗತ್ತೆ. ಆ ರೀತಿ ಎಲ್ಲ ಇದ್ದಾರೆ. ಅಂಥವರೆಲ್ಲ ನೋಡಿದ್ದೀನಿ. ಅವೆಲ್ಲ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಅವ್ರ ಬಾಯಲ್ಲೇ ಹೇಳ್ತಾರೆ, ಯಪ್ಪ ಇಲ್ಲಿ ಮಾಡೋ ಬದಲು ಒಂದು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ರೆ ಸಂಜೆ ಗಂಟ ಕಣ್ಣಂಗೆ ಮರಿಯಾಗಿ ಇದ್ದು ನಾವು ಕೆಲಸ ಬಂದ್ಬಿಡ್ಬೋದು. ಇಲ್ಲಿ ಅದು ಇದು ಇವ್ರ ಜೊತೆ ಎಲ್ಲ ಆಡೋದೆಲ್ಲ ಹಿಂಸೆನೇ ಅಂತ ಅನಿಸುತ್ತೆ ಅಂತ ಅವೆಲ್ಲ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಇವೆಲ್ಲ ಮನೇಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವರ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋರು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನೋಡಿ, ಗಂಡ ಹೆಂಡ್ತಿರಲ್ಲಿ ಆಗ್ಬೋದು, ಮಕ್ಕಳಲ್ಲಿ ಆಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಇವೆಲ್ಲ ಪ್ರಾಬ್ಲಮ್ಸ್ಗಳಾಗತ್ತೆ. ಅದು ಜಾಸ್ತಿ ಇನ್ನೇನು ಅಂಥ ಪ್ರಾಬ್ಲಮ್ಸ್ ಮನೆಯಲ್ಲಿ ಸ್ಟಿಚ್ ಮಾಡೋದ್ರಿಂದ ಆಗೋದಿಲ್ಲ. ಮನೆಯವ್ರ ಸಪೋರ್ಟು ಇದ್ದರೆ ಯಾವುದೇ ಪ್ರಾಬ್ಲಮ್ಸ್ ಇದರಲ್ಲಿ ಖಂಡಿತ ಇಲ್ಲ. ಆದಷ್ಟು ಲಾಭನೇ ಅಂತ ಹೇಳ್ಬೋದು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ. ಅದಕ್ಕೋಸ್ಕರ ಮನೆಯಲ್ಲಿ ನೀವು ಈಗ ಯಾರಾದ್ರೂ ನಾವು ಸ್ಟಿಚ್ ಮಾಡಬೇಕು, ಆದರೆ ನಮಗೆ ಮನೆಯಲ್ಲಿ ಮಾಡಿದ್ರೆ ಬಟ್ಟೆ ಬರ್ತಾವ ಇಲ್ವೋ ಅನ್ನುವಂಥವ್ರು ಖಂಡಿತ ಶುರು ಮಾಡಿ. ಖಂಡಿತ ಬಟ್ಟೆ ಖಂಡಿತ ಬರುತ್ತೆ. ಯಾಕೆ ಅಂತಂದರೆ ನೀವು ಒಂದು ಏನಂದರೆ ಸೋಮಾರಿತನ ಇರಬಾರ್ದು ಅಷ್ಟೇ. ಮೇನ್ಲಿ ಸೋಮಾರಿತನ ಇರಬಾರ್ದು. ಇನ್ ಟೈಮಲ್ಲಿ ನಾವು ಸ್ಟಿಚ್ ಮಾಡ್ಕೊಡ್ತೀವಿ, ಫಿನಿಶಿಂಗ್ ನೀಟಾಗಿರುತ್ತೆ, ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಅಂತಂದಾಗ ಕೆಲಸನ ಕೊಡುವಂಥದ್ದು ಖಂಡಿತ ಇದೆ. ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಏನು ನಾವು ಶಾಪೇ ಇಟ್ಟು ದುಡಿಬೇಕು ಅಂತ ಏನಿಲ್ಲ, ಮನೆಯಲ್ಲೇ ನಾವು ಸ್ಟಿಚ್ ಮಾಡ್ಬೋದು ಅಂತ. ಸುಮಾರು ಜನ ನನ್ನನ್ನು ಸೇರಿ ಸುಮಾರು ಜನ ಮನೆಯಲ್ಲೇ ಸ್ಟಿಚ್ ಮಾಡಿ ಸಂಸಾರ ತೂಗಿಸ್ಕೊಂಡು ಹೋಗುವಂಥವ್ರು ಖಂಡಿತ ಇದ್ದಾರೆ. ಇದೇ ಕೆಲಸ ಅಂತಲ್ಲ, ಯಾಕೆಂದರೆ ಕೆಲವ್ರಿಗೆ ಹೊರಗಡೆ ಕಳಿಸುವಂಥದ್ದು ಇರಲ್ಲ, ಹೊರಗಡೆ ಕಳಿಸಲ್ಲ ಕೆಲಸಕ್ಕೆ ಅಂತ. ಅಂಥವ್ರಾಗ ಆದಾಗ ಕಲ್ತಿರೋ ವಿದ್ಯೆನ ಮನೆಯಲ್ಲೇ ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡಿ ಯಾವುದೇ ರೀತಿ ಅನಾನುಕೂಲ ಅಂತೂ ಖಂಡಿತ ಇಲ್ಲ. ಅದರಲ್ಲಿ ಮನೆಯವರ ಅಡ್ಜಸ್ಟ್ಮೆಂಟ್ ಖಂಡಿತ ಬೇಕಾಗತ್ತೆ ಅಂತ ಹೇಳ್ತಾ, ಈ ವಿಡಿಯೋದಿಂದ ನಿಮಗೆ ಒಂದಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂದರೆ ಖಂಡಿತ ನನಗೆ ಖುಷಿ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.